ಹಾಯ್ ಗಾಯ್ಸ್, ವೆಲ್ಕಮ್ ಟು ಗಾನವಿ ಕಲೆಕ್ಷನ್ ಹ್ಯಾಂಡ್ಮೇಡ್. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಆರಾಮಿದ್ದೀನಿ. ಇವತ್ತು ಟೂ ಕಟ್ ಬ್ಯಾಂಗಿಲ್ ಮೇಲೆ ಒಂದು ಡಿಸೈನ್ ಮಾಡ್ತಿದ್ದೀನಿ. ಫಸ್ಟ್ ಇದಕ್ಕೆ ಟೂ ಕಟ್ ಬ್ಯಾಂಗಿಲ್ ತೊಗೊಂಡು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ರ್ಯಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ರೈನ್ಬೋ ಕಲರ್ ಕುಂದನ್ಸ್ 4x4 ಸ್ಕ್ವೇರ್ ಕುಂದನ್ಸ್ ತೊಗೊಂಡಿನಿ. ಬ್ಯಾಂಗಿಲ್ನ ಫಸ್ಟು ನಾವು 4 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೋಬೇಕು. ಯಾಕಂದರೆ ನಾನು ಮಾಡ್ತಿರೋ ಡಿಸೈನ್ 4 ಪಾರ್ಟ್ಸಲ್ಲಿ ಡಿವೈಡ್ ಆಗಿರುತ್ತೆ. ಹಾಗಾಗಿ 4 ಪಾರ್ಟ್ಸಿಗೆ ಡಿವೈಡ್ ಮಾಡಿಕೊಂಡು ಅಲ್ಲಿ ಫಸ್ಟ್ ಒಂದೊಂದು ಕುಂದನ್ನು ನೀಟಾಗಿ ಇಟ್ಕೋಬೇಕಾಗುತ್ತೆ. ಈ ಕುಂದನ್ನು ಕರೆಕ್ಟು ಮಿಡಿಲಲ್ಲಿ ಇಟ್ಕೋರಿ, ಸೈಡ್ಗೆ ಇಟ್ಕೋಬೇಡ್ರಿ. ಯಾಕಂದರೆ ಮತ್ತೆ ಡಿಸೈನು ಸೈಡಿಗೆ ಬರುತ್ತೆ, ಅದು ಮತ್ತೆ ಕವರ್ ಆಗಲ್ಲ. ಹಾಗಾಗಿ ಕರೆಕ್ಟು ಮಿಡಿಲಲ್ಲೇ ಇಟ್ಕೋಬೇಕಾಗುತ್ತೆ. ರೈನ್ಬೋ ಕುಂದನ್ಸ್ ತೊಗೊಂಡಿದ್ದೀನಿ ನಾನು. ಈ ರೀತಿ ಕರೆಕ್ಟು ಕ್ರಾಸಲ್ಲಿ ಮಿಡಿಲಲ್ಲಿ ಇಟ್ಕೋಬೇಕು, ಮತ್ತು ಸ್ಟ್ರೈಟ್ದಾಗಿ ಇಟ್ಕೋಬಾರ್ದು, ಕ್ರಾಸಾಗಿ ನಾವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದ್ರ ಸುತ್ತೂರ ಗಮ್ ಅಪ್ಲೈ ಮಾಡಿ, ನಾನು ಇಲ್ಲಿ ಯೂಸ್ ಮಾಡಿರೋಂಥ ಕುಂದನ್ಸ್ ಬಂದು ಸೆರಾಮಿಕ್ ಗೋಲ್ಡ್ 3mm ಯೂಸ್ ಮಾಡೀನಿ. ಇದನ್ನ ಫಸ್ಟ್ ಡೈಮಂಡ್ ಶೇಪಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ಮೇಲೊಂದು, ಕೆಳಗೊಂದು, ಆ ಕಡೆ ಈ ಕಡೆ ಮತ್ತು ಮಿಡಿಲಲ್ಲಿ ಒಂದೊಂದು ಕುಂದನ್ನು ಇಟ್ಕೋಬೇಕಾಗುತ್ತೆ. ಫಿನಿಶಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ನೀಟಾಗಿ ಇಟ್ಕೊಳ್ಳಿ. ಯಾವ ರೀತಿ ಅಂದರೆ ಆ ರೀತಿ ಇಟ್ಕೊಬೇಡ್ರಿ, ಡಿಸೈನ್ ಕಾಣಲ್ಲ, ಅದು ಒಂಥರ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನೀಟಾಗಿ ಇಟ್ಕೊಳ್ಳಿ. ನಾನು ಒಂದು ಆಫರ್ ರನ್ ಮಾಡ್ತಿದ್ದೀನಿ. ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ರಿಟರ್ನ್ ಗಿಫ್ಟ್ಸ್ ಕೊಡ್ತಿದ್ದೀನಿ ಜಸ್ಟ್ 99 ರುಪೀಸ್ಗೆ. ಇದರಲ್ಲಿ ಒಂದು ಬಾಟ್ಲಿ ಬ್ಯಾಗ್, 2 ಬ್ಯಾಂಗಿಲ್ಸ್ ಮತ್ತು ಅರಿಶಿನ ಕುಂಕುಮ ಎಲ್ಲ ಸೇರಿ ಜಸ್ಟ್ 99 ರುಪೀಸ್ಗೆ. ಯಾರಾದರೂ 50ಕ್ಕಿಂತ ಆರ್ಡರ್ಸ್ ಜಾಸ್ತಿ ಕೊಟ್ಟರೆ ನಾವು ಇನ್ನೂ ಕಾಸ್ಟ್ ಕಮ್ಮಿ ಮಾಡೋ ಚಾನ್ಸಸ್ ಇರುತ್ತೆ. ಇದು ಅಪ್ ಟು ವರಮಹಾಲಕ್ಷ್ಮಿ ಪೂಜಾ ಮತ್ತು ರಾಖಿ ಫೆಸ್ಟಿವಲ್ಗೆ. ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿ ಆ್ಯಂಡ್ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವಾಗೆ. ನೆಕ್ಸ್ಟು ನಾವು ಗಮ್ ಲೈನಾಗಿ 2 ಲೈನ್ಸ್ ಆಗಿ ಅಪ್ಲೈ ಮಾಡಿಕೊಂಡು ಸ್ಟ್ರೈಟಾಗಿ ಒಂದಾದಮೇಲೆ ಒಂದು ಕುಂದನ್ನು ನೀಟಾಗಿ ಇಟ್ಕೋಬೇಕಾಗುತ್ತೆ. ನಾವು ಆ ಕಡೆ ಈ ಕಡೆ ಒಂದೊಂದು ಸಲ ಮಿಸ್ ಆಗಿ ಸೈಡ್ ಹೋಗ್ತಾ ಇರ್ತವೆ. ಸೊ ನೀಟಾಗಿ ಕವರ್ ಮಾಡ್ಕೊತ ಅಡ್ಜಸ್ಟ್ ಮಾಡ್ಕೊತ ಬ್ಯಾಂಗಿಲ್ ಎಲ್ಲ ನೆಕ್ಸ್ಟ್ ಕುಂದನ್ವರೆಗೂ ಅದೇ ರೀತಿ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಯಾರಿಗಾದರೂ ಬೇಕಾದರೆ ನಮ್ಮನ್ನ ಕಾಂಟ್ಯಾಕ್ಟ್ ಆಗಿ. ಈ ಬ್ಯಾಂಗಿಲ್ಸ್ ನಿಮ್ಗೆ ಹೇಗೆ ಅನಿಸಿದ ಅನ್ನೋದನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಬ್ಯಾಂಗಿಲ್ಸ್ ಆರ್ಡ್ರ್ ಕೊಡಬೇಕಂದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ನನಗಂತೂ ಈ ಬ್ಯಾಂಗಿಲ್ಸ್ ಭಾಳ ಇಷ್ಟ ಆಗಿದ್ದಾವೆ. ಸಿಲ್ಕ್ ಥ್ರೆಡ್ ಬ್ಯಾಂಗಿಲ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಂದು ಸಿಲ್ಕ್ ಥ್ರೆಡ್ ರ್ಯಾಪಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದನ್ನು ನೆಕ್ಸ್ಟ್ ಕುಂದನ್ವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊರಿ. ನಾನು ತೋರಿಸ್ತಿದ್ದೀನಿ ನೋಡಿರಿ, ಆ ರೀತಿ ಸೆಕೆಂಡ್ ಲೈನ್ವರೆಗೂ ನೀಟಾಗಿ ಇಟ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಫ್ಲವರ್ ಹೇಗೆ ಇಟ್ಕೋಬೇಕನ್ನೋದು ತೋರಿಸ್ತೀನಿ. ಜಸ್ಟ್ 3mm ಫಿಟ್ ಆಗಷ್ಟು ಗ್ಯಾಪು ತನೂ ಇದನ್ನು ಇಟ್ಕೋಬೇಕಾಗುತ್ತೆ. ಒಂದು ವೇಳೆ 3mm ಗ್ಯಾಪ್ಗಿಂತ ಜಾಸ್ತಿ ಗ್ಯಾಪ್ ಇದ್ದರೆ ಅವಾಗ ಆ ಕುಂದನ್ನು ಕಿತ್ತಿ ನೆಕ್ಸ್ಟು ತಳಗಡೆ ಇಟ್ಕೊಂಡು ಕರೆಕ್ಟು ಎಲ್ಲಿ ಥ್ರೆಡ್ಡು ಕಾಣಲಾರ್ದಂಗೆ ನೀಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಫ್ಲವರ್ಗೆ ನಾನು ತೋರಿಸ್ತಿದ್ದೀನಿ ನೋಡಿರಿ, ಈ ಥರ ಗಮ್ ಅಪ್ಲೈ ಮಾಡಿಕೊಂಡು ಮತ್ತೆ ಯಾವ ರೀತಿ ಇಟ್ಕೋಬೇಕು ಅನ್ನೋದು 3mm ಕುಂದನ್ ಕರೆಕ್ಟ್ ಗ್ಯಾಪ್ ಇದೆ ನೋಡಿರಿ, ಈ ಥರ ಇಷ್ಟೇ ಗ್ಯಾಪ್ ಬರೋಷ್ಟು ನೀವು ಕವರ್ ಮಾಡ್ಕೋಬೇಕಾಗುತ್ತೆ. ಥ್ರೆಡ್ ಕಾಣಿದ್ರೆ ಚೆನ್ನಾಗಿ ಕಾಣಲ್ಲ, ಗ್ಯಾಪ್ ಆಗುತ್ತೆ. ಹಾಗಾಗಿ ಗ್ಯಾಪ್ ಆಗ್ಲಾರ್ದಂಗೆ ನೀಟಾಗಿ ಇಟ್ಕೋಬೇಕಾಗುತ್ತೆ. ಕುಂದನ್ಸ್ನ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಆದರೂ ಬ್ಯಾಂಗಿಲ್ಸ್ ಬೇಕಾದ್ರೆಗಿನ ನಮ್ಮ ವಾಟ್ಸಪ್ ನಂಬರ್ಗೆ ರೆಫರೆನ್ಸ್ ಪಿಕ್ ಇಟ್ಟು ಈ ಥರ ಬ್ಯಾಂಗಿಲ್ಸ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಬೇಕಾಗಿದ್ದು ರಾ ಮೆಟೀರಿಯಲ್ಸ್ ಐತೆ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಈ ರೀತಿ ಡೈಮಂಡ್ ಶೇಪಲ್ಲಿ ಇಟ್ಕೊಂಡಿನಿ. ನೆಕ್ಸ್ಟು ಮತ್ತೆ ಇಲ್ಲಿ ಸೇಮ್ ಯಾವ ರೀತಿ ಡಿಸೈನ್ ಮಾಡಿದ್ದೀನೋ ಅದೇ ರೀತಿ ಡಿಸೈನ್ಸ್ ಐತೆ. ನೆಕ್ಸ್ಟ್ ಮಾಡ್ತಾ ಇದ್ದೀನಿ ನೋಡಿರಿ. ಮತ್ತು 2 ಲೈನ್ ನೀಟಾಗಿ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಒಂದಾದಮೇಲೆ ಒಂದು ಕುಂದನ್ಸ್ ಇಟ್ಕೋಬೇಕಾಗುತ್ತೆ ಅಷ್ಟೇ. ನಿಮಗೆ ಎಷ್ಟು ಬಡ್ಜೆಟಲ್ಲಿ ರಿಟರ್ನ್ ಗಿಫ್ಟ್ಸ್ ಬೇಕನ್ನಿಸ್ತೈತೆ ಮೆಸೇಜ್ ಮಾಡಿ. ಅಷ್ಟೇ ಬಡ್ಜೆಟಲ್ಲಿ ನಾನು ನಿಮಗೆ ರಿಟರ್ನ್ ಗಿಫ್ಟ್ಸ್ ರೆಡಿ ಮಾಡ್ತೀನಿ. ಇದೇ ರೀತಿ ಫುಲ್ ಬ್ಯಾಂಗಿಲ್ ಎಲ್ಲ ಕವರ್ ಮಾಡಬೇಕಾಗುತ್ತೆ. ಇದೇ ಫೈನಲ್ ಲುಕ್. ನಿಮಗೆ ಹೇಗಿದೆ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.